ಸಿಎಂ ಪತ್ನಿಯ 14 ಮುಡಾ ನಿವೇಶನಗಳ ಖಾತೆ ರದ್ದಾಗಿದೆ. 14 ಸೈಟ್ಗಳನ್ನು ಮುಡಾ ವಾಪಸ್ ಪಡೆದಿದೆ. ಈಗ ಸಿಎಂ ಸಿದ್ದರಾಮಯ್ಯ ಹೆಂಡತಿ ಹೆಸರಲ್ಲಿ ಯಾವುದೇ ಸೈಟ್ ಇಲ್ಲ. ವಿಜಯನಗರದ 3ನೇ ಮತ್ತು 4ನೇ ಬಡಾವಣೆಯ ನಿವೇಶನ, ಬೆಳಗ್ಗೆ ಅಷ್ಟೇ ನಿವೇಶನ ವಾಪಸ್ಗೆ ಸಿಎಂ ಪತ್ನಿ ಮನವಿ. ಲೋಕಾಯುಕ್ತ ತನಿಖೆ ಆರಂಭ ಬೆನ್ನಲ್ಲೇ ಖಾತೆ ರದ್ದು. ಇಡಿಯಲ್ಲಿ ECIR ದಾಖಲಾಗ್ತಾ ಇದ್ದಾಗೆ ಸೈಟ್ ವಾಪಸ್. ರಿಪಬ್ಲಿಕ್ ಕನ್ನಡಗೆ ಮೂಲಗಳಿಂದ ಮಾಹಿತಿ. ಸರ್ಕಾರ ಎಷ್ಟು ಫಾಸ್ಟಾಗಿ ಕೆಲಸ ಮಾಡಬಹುದು ಅನ್ನೋದಕ್ಕೆ ಇದೊಂದು ದೊಡ್ಡ ಉದಾಹರಣೆ. ಬೆಳಗ್ಗೆ ವಾಪಸ್ ಕೊಟ್ಟರು, ಸಂಜೆ ವೇಳೆಗೆ ವಾಪಸ್ ಪಡೆಯಲಾಗಿದೆ. ಸೈಟ್ ಮಾಡಿಸ್ಕೋಬೇಕಾದ್ರೂ ಕೂಡ ಇಷ್ಟು ಫಾಸ್ಟ್ ಆಗುತ್ತೆ, ಸೈಟ್ ವಾಪಸ್ ಕೊಡ್ಲಿಕ್ಕೆ ಇಷ್ಟು ಫಾಸ್ಟ್ ಆಗುತ್ತೆ. ನೀವೇನಾದರೂ ಸೈಟ್ ವಾಪಸ್ ಬಿಡಿ, ಸೈಟ್ ವಾಪಸ್ ಯಾರು ಕೊಡಲ್ಲ. ಸೈಟ್ ಮಾಡೋಕ್ಕೇನಾದರೂ ಹೋದರೆ ಬಹುಶಃ ನೀವು ಸೈಟ್ ಮಾಡೋಕ್ಕೆ ಹೋದರೆ ನಿಮ್ಮ ಮೊಮ್ಮಗನಿಗೆ ಸಿಗುತ್ತೆ. ಅಷ್ಟು ಲೇಟ್ ಮಾಡುತ್ತೆ ಸರ್ಕಾರ. ನಿನ್ನೆ ರಾತ್ರಿ ಒಂದು ಪತ್ರ ಬರೆದ್ರು, ಬೆಳಿಗ್ಗೆ ಕೊಟ್ಟರು, ಸಂಜೆಗೆ ವಾಪಸ್. ವಾ ಇರಲಿ, ಭಾಳ ಮಜಾ ಇದೆ. ಎಲ್ಲಿಂದ ಎಲ್ಲಿಗೆ ಹೋಗ್ತಾ ಇದೆ. ವೀಕ್ಷಕರೇ, ಒಂದೇ ಫೈನಲ್. ಈಗ ಮೂಡಾದ ಇಷ್ಟೆಲ್ಲ ಆಗ್ತಾ ಇದೆಯಲ್ಲ, ಲೋಕಾಯುಕ್ತ ತನಿಖೆ ಹೈಕೋರ್ಟ್ಗೋಯ್ತು, ಜನಪ್ರತಿನಿಧಿಗಳ ಕೋರ್ಟ್ಗೋಯ್ತು, CBIಗೆ ಹೋಗಬೇಕು ಅಂತ ಹೇಳ್ತಾರೆ, ಇಡಿ ECIR ದಾಖಲಿಸ್ತು ಅಂತ ಹೇಳ್ತಾರೆ. ಏನಕ್ಕೆ ಫೈನಲಿ? ನ್ಯಾಯಯುತವಾಗಿ ಹೇಳಿದರೆ ಅದರಲ್ಲಿ ತಪ್ಪಾಗಿದೆಯಾ, ಸರಿಯಾಗಿದೆಯಾ, ಅಧಿಕಾರ ದುರ್ಬಳಕೆ ಆಗಿದೆಯಾ, ವಗೇರೆ. ಎರಡನೇದೇನು, CM ಸಿದ್ದರಾಮಯ್ಯ ರಾಜೀನಾಮೆ ಕೊಡ್ತಾರಾ ಅಂದರೆ CM ಸಿದ್ದರಾಮಯ್ಯನವರು, ಇದು ಪೊಲಿಟಿಕಲ್, CM ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಪಟ್ಟದಿಂದ ಕೆಳಗಿಳಿತಾರಾ? ಮುಖ್ಯಮಂತ್ರಿ ಪಟ್ಟದಿಂದ ಕೆಳಗಿಳಿಯೋದಿಲ್ಲ ಅಂತಂದರೆ ಈ ಹೋರಾಟ ಯಾವನಿಗೂ ಬೇಡ, ಅಂದರೆ ವಿರೋಧ ಪಕ್ಷಗಳಿಗೆ. ಒಂದು ವೇಳೆ ಈ ಎಲ್ಲ ಕಾರಣಗಳಿಗಾಗಿ ಕೆಳಗಿಳಿದರೆ ಕಾಂಗ್ರೆಸ್ನ ಕೆಲವರಿಗೆ ಒಂದು ರೀತಿಯಲ್ಲಿ ಮುಖ್ಯಮಂತ್ರಿಗಳಾಗುವಂತಹ, ಯಾರು ಮುಖ್ಯಮಂತ್ರಿ ಅನ್ನುವಂಥ ಆಸೆ ಚಿಗುರೊಡೆಯುತ್ತೆ. ಬನ್ನಿ, ಮೂಡ ಕಮಿಷನರ್ ಮಾತಾಡ್ತಾ ಇದ್ದಾರೆ, ಮಾಲಾಯ ಅಮಾವಾಸ್ಯೆ ಅಲ್ಲ ನಾಳೆ. ಪಿತೃಪಕ್ಷ ಬೇರೆ. ನೀವು ಕೇಳಿ. ಈಗ ಬೆಳಿಗ್ಗೆ ನಿಮ್ಮೆಲ್ಲರಿಗೂ ತಿಳಿಸಿದಂತೆ ನಮಗೆ ಒಂದು ಪತ್ರ ಕೊಟ್ಟಿದ್ದರು ಶ್ರೀಮತಿ ಪಾರ್ವತಿ ಅವರ ಮಗ ಆದಂಥ ಡಾಕ್ಟರ್ ಯತೀಂದ್ರ MLA ಅವರು. ಅದ್ರ ಬಗ್ಗೆ ನಾನು ಬೆಳಿಗ್ಗೆ ಮಾತಾಡಿದಾಗ ತಮಗೆ ಅದೆಲ್ಲ ನೋಡಿಕೊಂಡು ಪ್ರೋಸೆಸ್ ಮಾಡಿ ಯಾವ ಥರ ಇದೆ ಏನು ಅಂತ ನೋಡಿಕೊಂಡು ನಾವು ಎಲ್ಲ ವಿಚಾರಿಸ್ಕೊಂಡು ಸೊ ಅದ್ರ ಬಗ್ಗೆ ಆ್ಯಕ್ಟ್ಸು ರೂಲ್ಸ್ ಏನಿದೆ ಎಲ್ಲ ನೋಡಿಕೊಂಡು ಮುಂದಿನ ಕ್ರಮ ಕೈಗೊಳ್ತೀನಿ ಅಂತ ಹೇಳಿದೆ. ಅದ್ರ ಪ್ರಕಾರ ನಾವೆಲ್ಲ ನೋಡಿಕೊಂಡು ಸೊ ನಮ್ಮ ಆ್ಯಕ್ಟಲ್ಲಿ ಏನಿದೆ ಪ್ರಾವಿಷನ್ಸ್ ಇದೆಯಾ ಇಲ್ವಾ ಎಲ್ಲ ನೋಡಿಕೊಂಡ್ವೆ. ನಮ್ಮ ಆ್ಯಕ್ಟಲ್ಲಿ ಪ್ರಾವಿಷನ್ಸ್ ಇದೆ, ಸ್ವಇಚ್ಛೆಯಿಂದ ವಾಪಸ್ ಕೊಟ್ಟಾಗ ತಗೊಳ್ಳೋಕ್ಕೆ ಪ್ರಾವಿಷನ್ಸ್ ಇದೆ. ಅದ್ರ ಪ್ರಕಾರ ಅದೇ ರೀತಿ ನಮ್ಮ ಪ್ಯಾನಲ್ ಅಡ್ವೊಕೇಟ್ಸ್ನ, ನಮ್ಮ ಲೀಗಲ್ ಆಫೀಸರ್ನ ಎಲ್ಲ ಕನ್ಸಲ್ಟ್ ಮಾಡಿಕೊಂಡು ಎಲ್ಲ ಕರೆಕ್ಟ್ ಇದೆ ಅನ್ನೋದಕ್ಕೆ ಅಂತ ಹೇಳಿದ್ದಕ್ಕೆ ಸೊ ನಾವು ಡಿಟರ್ಮೈನ್ ಮಾಡಿಕೊಂಡು ವಿ ಅರೈವ್ಡ್ ಎಟ್ ಎ ಕನ್ಕ್ಲೂಷನ್ ಆ್ಯಂಡ್ ನಾವು ಇದನ್ನು ನಮಗೆ ವಾಪಸ್ ತೊಗೋಬೇಕು ಅಂದ್ಬಿಟ್ಟು ಒಂದು ಆದೇಶ ಮಾಡಿ ಇದು ಮಾಡಿದ್ದೀವಿ. ಸೇಲ್ ಡೀಡ್ ಕ್ಯಾನ್ಸಲ್ ಮಾಡೋಕ್ಕೆ ನಾವು ಆದೇಶ ಮಾಡಿ ಸಬ್ ರಿಜಿಸ್ಟ್ರಾರ್ ಅವ್ರು ಕೊಟ್ಟಿದ್ವಿ. ಮೂಡ ಹೆಸರಿಗೆ ಬರುತ್ತೆ 14. ಈಗ ಶ್ರೀಮತಿ ಪಾರ್ವತಿ ಅವರ ಹೆಸರು ಇದ್ದಿದ್ದು ನಮ್ಮ ಮೂಡ ಹೆಸರಿಗೆ ಬರುತ್ತೆ. ಇದರಿಂದ ನಮಗೂ ನಮ್ಮ ಆಸ್ತಿ ನಮಗೆ ಬಂದಂಗೆ ಆಗುತ್ತೆ, ಫೈನಾನ್ಷಿಯಲಿನೂ ಅಡ್ವಾಂಟೇಜಸ್ಸು. ಪ್ಲಸ್ ಇಟ್ ಈಸ್ ಅಕಾರ್ಡಿಂಗ್ ಟು ದ ಲಾ. ಅದ್ರ ಪ್ರಕಾರ ಡಿಸಿಷನ್ ತೊಗೊಳ್ತೀವಿ. ಅದು ಸಬ್ ರಿಜಿಸ್ಟರ್, ಇದು ನಮ್ಮ ಕೆಲಸ ಇದು ಮಾಡಿ ಅವ್ರಿಗೆ ಕೊಡ್ತೀವಿ. ನೀವು ಅಲ್ಲಿ ತಿಳ್ಕೊಬೇಕು. ಸಬ್ ರಿಜಿಸ್ಟರ್ ಹೌದು, ಕ್ರಯಪತ್ರನೇ ರದ್ದಾಗಬೇಕು. ಇವರು ಕ್ರಯಪತ್ರನೇ ರದ್ದಾಗಬೇಕು. ಅದಕ್ಕೇನು ಇದಿಲ್ಲ, ನಾವು ಮತ್ತೆ ಇದು ಮಾಡ್ಕೋತೀವಿ. ನಮ್ಮ ಆ್ಯಕ್ಟಲ್ಲಿ ಪ್ರಾವಿಷನ್ಸ್ ಇದೆ, ಅದ್ರ ಪ್ರಕಾರ ನಾವು ಮಾಡಿ. ಹೌದೌದು, ಅಲ್ಲಿ ಕ್ಯಾನ್ಸಲ್ ಆಗುತ್ತೆ, ನಾವು ಕಳಿಸ್ಕೊಟ್ಟಿದ್ವಿ. ಹೌದು. ಈ 14 ನಿವೇಶನಗಳು ನೆಕ್ಸ್ಟ್ ಅಲೋಕೇಶನ್ ಆಗಲಿಕ್ಕೆ ಏನು ಪ್ರೊಸೀಜರ್ಗಳು, ಯಾರು ಒಂದು ನಿವೇಶನ ಹಂಚಿಕೆ? ಹೌದು, ಖಂಡಿತ ನಮ್ಮ ಇದಕ್ಕೆ ಬರುತ್ತಲ್ಲ. ಬಟ್ ನಾವು ಅದರಲ್ಲಿ ಏನು ನಾವು ಏನು ಮಾಡ್ತೀವಿ ಅಂದರೆ, ಈಗ ಎನ್ಕ್ವೈರಿ ಇದೆಲ್ಲ ನಡೀತಾ ಇದೆಯಲ್ಲ, ಇದೆಲ್ಲ ನಡೆದ್ರೆ ಆ ಬೇಸಿಸ್ ಮೇಲೆ ಅದೆಲ್ಲ ನೋಡಿಕೊಂಡು ಅದೇನು ಬರುತ್ತೆ ನೋಡಿಕೊಂಡು ಇದು ನಮ್ಮ ಈಗ ಮೂಡ ಪ್ರಾಪರ್ಟಿ ಆಗುತ್ತೆ. ನಾವು ಯಾರಿಗಾದ್ರೂ ಡಿಸಿಷನ್ ತಗೊಂಡು ಇದು ಮಾಡ್ಬೋದು ಅಂದರೆ ಮಾಡ್ಬೋದು. ಅದು ತನಿಖೆ ಆದಮೇಲೆ ಅಲ್ಲಿವರೆಗೂ ನಾವೇನು ತಗೊಳ್ಳೋದು.
ತನಿಖೆಯಲ್ಲಿರೋ ಹಂತದಲ್ಲಿ ಮಾಡ್ಲಿಕ್ಕೆ ಅವಕಾಶ ಉಂಟಾ ಅಂತ ಪ್ರಶ್ನೆ. ಅದು ತನಿಖೆಗೂ ಇದಕ್ಕೇನು ಸಂಬಂಧ ಇಲ್ಲ. ನಾವು ತನಿಖಾಧಿಕಾರಿಗಳು ತಿಳಿಸ್ತೀವಿ ಈ ಥರ ಇದೆ, ಈ ಥರ ಆಗಿದೆ ಅಂತ. ನೀವು ಆಕ್ಟ್ ಮಾಡ್ದಂಗಲ್ವಾ ಸರ್? ಅದೇ ಫೈಲ್ ಮೇಲೆ ನೀವು ಆಕ್ಟ್ ಮಾಡ್ದಂಗಲ್ವಾ ಸರ್? ಆ ಫೈಲ್ಗೂ ಈ ರಿಲೇಟೆಡ್ಗೂ ಅದಕ್ಕೂ ಏನೂ ಸಂಬಂಧ ಇಲ್ಲ. ವಿಚಾರಣೆಯಲ್ಲಿ ಇದೆಯಲ್ಲ ಇಲ್ಲ ನಮ್ಮ ಪ್ರಾವಿಜನ್ಸಲ್ಲಿದೆ, ನಮ್ಮ ಪ್ರಾವಿಜನ್ಸ್ ಪ್ರಕಾರ ತೊಗೊಂಡು. ಸರ್, ಈಗ ಇದನ್ನ ತಾವು ಲೋಕಾಯುಕ್ತಕ್ಕೆ ತಿಳಿಸ್ತೀರಾ ಸರ್? ಹೌದೌದು, ಖಂಡಿತ ತಿಳಿಸಿ. ಲೋಕಾಯುಕ್ತಕ್ಕೆ, ಜಸ್ಟಿಸ್ ದೇಸಾಯಿ ಆಯೋಗಕ್ಕೆ, ಸರ್ಕಾರಕ್ಕೆ ಎಲ್ಲರಿಗೂ ತಿಳಿಸ್ತೀವಿ, ಎಲ್ಲರಿಗೂ ತಿಳಿಸ್ತೀವಿ. ಲೆಟರ್ ಕೊಟ್ಟ 24 hours ಅಲ್ಲಿ ಈ ರೀತಿ ಬೇರೆದು ಆಗುತ್ತಾ, ಬರೀ ಈ ಪ್ರಕರಣ ಮಾತ್ರ ಸರ್? ಮಾಡ್ಬೋದು, ಬೇಕಂದರೆ ಅವರು ಇಮಿಡಿಯೇಟ್ಲಿ ಮಾಡ್ಬೋದು ಅಂತ ನಮ್ಮ ಆ್ಯಕ್ಟಲ್ಲೂ ವಿತೌಟ್ ವೇಸ್ಟಿಂಗ್ ಟೈಮ್ ಅಂತಲೇ ಇದೆ. ಅದರಲ್ಲೂ ಏನಂತ ಇದು ಇರೋದು ಸೆಕ್ಷನ್ 8 ಸೆಕ್ಷನ್ 8 ರೂಲ್ಸ್ ಅಲ್ಲಿ ಸೆಕ್ಷನ್ 8 ಅಲ್ಲಿ ಯಾವುದೇ ಸಮಯ ಯಾವುದೇ ರೀತಿ ವಿಳಂಬ ಮಾಡದೇನೆ ತಗೊಳ್ಳಿ ಅಂತಲೇ ಇದೆ ಆ್ಯಕ್ಟಲ್ಲಿ. ಸ್ವಇಚ್ಛೆಯಿಂದ ಕೊಟ್ಟಾಗ ಅದ್ರ ಪ್ರಕಾರ ತೊಗೊಂಡಿದ್ದೀವಿ. ಇಲ್ಲ, ಯಾವುದೂ ಆಗಿಲ್ಲ. ಇವರು ಸ್ವಇಚ್ಛೆಯಿಂದ ಬಂದು ಕೊಟ್ಟಿರೋದು ಇದೆ ಪ್ರಕರಣ. ಹೌದು. ನಾವು ಜನರಲಿ ಏನೇ ಮಾಡಿದ್ರು ನಾವು ಸರ್ಕಾರದ ಗಮನಕ್ಕೆ ತರ್ತೀವಿ, ಸರ್ಕಾರಕ್ಕೆ ಹೇಳ್ತೀವಿ ಪತ್ರದ ಮುಖಾಂತರ. ಮಾಡುವಂತದ್ದನ್ನ ಲೋಕಾಯುಕ್ತರು ಅಥವಾ ತನಿಖಾ ಸಂಸ್ಥೆಗಳು ಪೆಂಡಿಂಗ್ ಇಡಿ ಅಂದ್ರೆ ಇಡ್ತೀರಾ ಅಥವಾ ನೀವೇ ಸೋಮೋಟವಾಗಿ ಪೆಂಡಿಂಗ್? ಅದು ಮುಂದೆ ನೋಡೋಣ, ಅವ್ರು ಏನಾದರೂ ಹೇಳಿದ್ರೆ. ಅದು ಹೈಪೋಥೆಟಿಕಲ್ ಕ್ವಶನ್ ಅದು. ಅಲ್ಲಲ್ಲ, ಯಾಕಂದ್ರೆ ನಿಮ್ಮ ಸ್ವಂತದ್ದು ಈಗ ಅದನ್ನ ಯಾರಿಗಾರು ಅರ್ಹ ಫಲಾನುಭವಿಗಳಿಗೆ ಕೊಡುವಂತ ಕೆಲಸ ಆಗ್ತದಾ ಅಥವಾ ಓಲ್ಡ್ ಅಲ್ಲಿ ಇಡ್ತಾರ ಅಂತ? ಅದು ಅದ್ರ ಬಗ್ಗೆ ಏನು ಇನ್ನೂ ಇದು ಮಾಡಿಲ್ಲ, ಮುಂದೆ ಹೇಳ್ತೇನೆ. ನಮ್ಮ ಹತ್ರ ಇದೆ, ನಮ್ಮ ಪ್ರಾಪರ್ಟಿ ಅದು. ಈಗ ಜಮೀನಿನ ವಿಚಾರ ಏನು ಸರ್? ಈಗ ಜಮೀನು ವಿಚಾರನೂ ಹಾಗೆ ಇದೆಯಲ್ಲ, 3.16 ಗುಂಟೆ 444. ನಮಗೆ ಇವರು ಇದನ್ನ ವಾಪಸ್ ತಗೊಳ್ಳಿ ಅಂತ ಕೊಟ್ಟಿದ್ರು. ಬೇಸ್ಡ್ ಆನ್ ದಟ್ ವಾಪಸ್ ತಗೊಂಡಿದ್ದೀವಿ. ಅದರ ಆಧಾರದ ಮೇಲೆ ಅವರಿಗೆ ಬದಲಿ ನಿವೇಶನ ಅವ್ರ ಮುಂದೆ ಏನಾದರೂ ಅದ್ರ ಬಗ್ಗೆ, ಅದು ನಮ್ಮದೇ ಆಲ್ರೆಡಿ. ನಾವು ಆಲ್ರೆಡಿ ಲೇಔಟ್ ಮಾಡಿ ಮೂಡ ಅವ್ರು ಲೇಔಟ್ ಮಾಡಿದಾರಲ್ಲ, ಅದು ನಮ್ಮ ವಶದಲ್ಲೇ ಇರುತ್ತೆ. ನಮ್ಮದೇ ಮೂಡಾದೆ. ಓಕೆ ಓಕೆ. ಓಕೆ, ಇದೀಗ ವಾಪಸ್ ಪಡೆದಿದ್ದಾರೆ, ವಾಪಸ್ ಪಡೆಯಲಾಗಿದೆ, ಈಗ ರದ್ದಾಗಿದೆ. ಸರ್ಕಾರ ಅಧಿಕಾರದಲ್ಲಿದ್ದಾಗ ಫಾಸ್ಟ್ ಆಗಿ ಆಗುತ್ತೆ. ಬೇರೆ ಸರ್ಕಾರ ಇದ್ದಿದ್ರೆ 4 ದಿವಸ ಬೇಕಿತ್ತು ವಾಪಸ್ ಪಡೆಯೋಕ್ಕೆ. ಎನಿಹೌ, CM ಪತ್ನಿಯ 14 ಮುಡಾ ನಿವೇಶನಗಳ ಖಾತೆ ರದ್ದಾಗಿದೆ. 14 ಸೈಟ್ಗಳನ್ನು ಮುಡಾ ವಾಪಸ್ ಪಡೆದಿದೆ. ಈಗ CM ಸಿದ್ದರಾಮಯ್ಯ ಹೆಂಡತಿ ಹೆಸರಲ್ಲಿ ಯಾವುದೇ ಸೈಟ್ ಇಲ್ಲ. ವಿಜಯನಗರದ 3ನೇ ಮತ್ತು 4ನೇ ಬಡಾವಣೆಯ ನಿವೇಶನ, ಬೆಳಗ್ಗೆ ಅಷ್ಟೇ ನಿವೇಶನ ವಾಪಸ್ಗೆ CM ಪತ್ನಿ ಮನವಿ. ಲೋಕಾಯುಕ್ತ ತನಿಖೆ ಆರಂಭ ಬೆನ್ನಲ್ಲೇ ಖಾತೆ ರದ್ದು. ಇಡಿಯಲ್ಲಿ ECIR ದಾಖಲಾಗ್ತಾ ಇದ್ದಾಗೆ ಸೈಟ್ ವಾಪಸ್. ರಿಪಬ್ಲಿಕ್ ಕನ್ನಡಗೆ ಮೂಲಗಳಿಂದ ಮಾಹಿತಿ. ಸರ್ಕಾರ ಎಷ್ಟು ಫಾಸ್ಟಾಗಿ ಕೆಲಸ ಮಾಡಬಹುದು ಅನ್ನೋದಕ್ಕೆ ಇದೊಂದು ದೊಡ್ಡ ಉದಾಹರಣೆ. ಬೆಳಗ್ಗೆ ವಾಪಸ್ ಕೊಟ್ಟರು, ಸಂಜೆ ವೇಳೆಗೆ ವಾಪಸ್ ಪಡೆಯಲಾಗಿದೆ. ಸೈಟ್ ಮಾಡಿಸ್ಕೋಬೇಕಾದ್ರೂ ಕೂಡ ಇಷ್ಟು ಫಾಸ್ಟ್ ಆಗುತ್ತೆ, ಸೈಟ್ ವಾಪಸ್ ಕೊಡ್ಲಿಕ್ಕೆ ಇಷ್ಟು ಫಾಸ್ಟ್ ಆಗುತ್ತೆ. ನೀವೇನಾದರೂ ಸೈಟ್ ವಾಪಸ್ ಬಿಡಿ, ಸೈಟ್ ವಾಪಸ್ ಯಾರು ಕೊಡಲ್ಲ. ಸೈಟ್ ಮಾಡೋಕ್ಕೇನಾದರೂ ಹೋದರೆ ಬಹುಶಃ ನೀವು ಸೈಟ್ ಮಾಡೋಕ್ಕೆ ಹೋದರೆ ನಿಮ್ಮ ಮೊಮ್ಮಗನಿಗೆ ಸಿಗುತ್ತೆ. ಅಷ್ಟು ಲೇಟ್ ಮಾಡುತ್ತೆ ಸರ್ಕಾರ. ನಿನ್ನೆ ರಾತ್ರಿ ಒಂದು ಪತ್ರ ಬರೆದ್ರು, ಬೆಳಿಗ್ಗೆ ಕೊಟ್ಟರು, ಸಂಜೆಗೆ ವಾಪಸ್. ವಾ ಇರಲಿ, ಭಾಳ ಮಜಾ ಇದೆ. ಎಲ್ಲಿಂದ ಎಲ್ಲಿಗೆ ಹೋಗ್ತಾ ಇದೆ. ವೀಕ್ಷಕರೇ, ಒಂದೇ ಫೈನಲ್. ಈಗ ಮೂಡಾದ ಇಷ್ಟೆಲ್ಲ ಆಗ್ತಾ ಇದೆಯಲ್ಲ, ಲೋಕಾಯುಕ್ತ ತನಿಖೆ ಹೈಕೋರ್ಟ್ಗೋಯ್ತು, ಜನಪ್ರತಿನಿಧಿಗಳ ಕೋರ್ಟ್ಗೋಯ್ತು, CBIಗೆ ಹೋಗಬೇಕು ಅಂತ ಹೇಳ್ತಾರೆ, ಇಡಿ ECIR ದಾಖಲಿಸ್ತು ಅಂತ ಹೇಳ್ತಾರೆ. ಏನಕ್ಕೆ ಫೈನಲಿ? ನ್ಯಾಯಯುತವಾಗಿ ಹೇಳಿದರೆ ಅದರಲ್ಲಿ ತಪ್ಪಾಗಿದೆಯಾ, ಸರಿಯಾಗಿದೆಯಾ, ಅಧಿಕಾರ ದುರ್ಬಳಕೆ ಆಗಿದೆಯಾ, ವಗೇರೆ. ಎರಡನೇದೇನು, CM ಸಿದ್ದರಾಮಯ್ಯ ರಾಜೀನಾಮೆ ಕೊಡ್ತಾರಾ ಅಂದರೆ CM ಸಿದ್ದರಾಮಯ್ಯನವರು, ಇದು ಪಾಲಿಟಿಕಲ್, CM ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಪಟ್ಟದಿಂದ ಕೆಳಗಿಳಿತಾರಾ? ಮುಖ್ಯಮಂತ್ರಿ ಪಟ್ಟದಿಂದ ಕೆಳಗಿಳಿಯೋದಿಲ್ಲ ಅಂತಂದರೆ ಈ ಹೋರಾಟ ಯಾವನಿಗೂ ಬೇಡ, ಅಂದರೆ ವಿರೋಧ ಪಕ್ಷಗಳಿಗೆ. ಒಂದು ವೇಳೆ ಈ ಎಲ್ಲ ಕಾರಣಗಳಿಗಾಗಿ ಕೆಳಗಿಳಿದರೆ ಕಾಂಗ್ರೆಸ್ನ ಕೆಲವರಿಗೆ ಒಂದು ರೀತಿಯಲ್ಲಿ ಮುಖ್ಯಮಂತ್ರಿಗಳಾಗುವಂತಹ, ಯಾರು ಮುಖ್ಯಮಂತ್ರಿ ಅನ್ನುವಂಥ ಆಸೆ ಚಿಗುರೊಡೆಯುತ್ತೆ. ಬನ್ನಿ